About E-Granthalaya software. E-Granthalaya digital platform ಇದು ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಇದರಿಂದ ಪ್ರಾರಂಭಿಸಲಾದ ಗ್ರಂಥಾಲಯ ಉಚಿತ ಸಾಫ್ಟ್ವೇರ್ ಆಗಿದೆ. ಕರ್ನಾಟಕ ಸ್ಟೇಟ್ ಸೆಂಟರ್ ಆಫ್ NIC ಬೆಂಗಳೂರು ಇದು 2003ರಲ್ಲಿ ಮೊದಲ E-Granthalaya ಸಾಫ್ಟ್ವೇರ್ ವರ್ಷನ್ನನ್ನು ಅಂದರೆ EG1 ಅನ್ನು ಪ್ರಾರಂಭಿಸಿತು. ಇದು ಈಗ EG4 ಆಗಿ ಅಪ್ಗ್ರೇಡ್ ಹೊಂದಿ ಆನ್ಲೈನ್ ಬೇಸ್ ಸಾಫ್ಟ್ವೇರ್ ಆಗಿ ಮಾರ್ಪಾಡು ಆಗಿದೆ. ಆದರೆ 4.0 ವರ್ಷನ್ಗೆ ಆನ್ಲೈನ್ ಅಗತ್ಯ ಇರುವುದರಿಂದ ಇಂಟರ್ನೆಟ್ ಸಂಪರ್ಕದ ಸಮಸ್ಯೆಯುಳ್ಳ ಕೇವಲ ಕಂಪ್ಯೂಟರ್ ಹೊಂದಿದ ಹಳ್ಳಿಗಾಡಿನ ಗ್ರಂಥಾಲಯಗಳ ಗಣಕೀಕರಣಕ್ಕೆ ಇದರ 3.0 ವರ್ಷನ್ ಅಂದರೆ EG3ಯನ್ನು ಬಳಸಿಕೊಳ್ಳುವುದು ಸೂಕ್ತವಾಗಿದೆ. ಈ ಗ್ರಂಥಾಲಯ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಲು ಕಂಪ್ಯೂಟರ್ನಲ್ಲಿ ಮುಖ್ಯವಾಗಿರಬೇಕಾದ ಹಾರ್ಡ್ವೇರ್ಗಳ ಡೀಟೇಲ್ಸ್ಗಳು ಹೀಗಿವೆ. ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್, 8GB ರ್ಯಾಮ್, 240GB SSD. ಇದು ನಿಮ್ಮ ಕಂಪ್ಯೂಟರ್ ಸ್ಪೀಡಾಗಿ ವರ್ಕ್ ಆಗುವಂತೆ ಮಾಡುತ್ತದೆ. 1TB HDD ಹಾಗೂ ಲೋಕಲ್ ಡ್ರೈವ್ D. 1TB HDD ಇದು ಪ್ರಾಥಮಿಕವಾಗಿ ಕಂಪ್ಯೂಟರ್ನಲ್ಲಿ ಇರುವ ಹಾರ್ಡ್ ಡ್ರೈವ್ ಆಗಿದೆ. ಡಾಟಾಗಳನ್ನು ಸುರಕ್ಷಿತವಾಗಿಡಲು ಇರುವ ಈ ಜಾಗವನ್ನು ಎರಡಾಗಿ ವಿಭಾಗಿಸಿಕೊಳ್ಳಬೇಕಾಗುತ್ತದೆ, ಅಂದರೆ ಸ್ಪ್ಲಿಟ್ ಮಾಡುವುದು ಎಂದರ್ಥ. ಈ ಸ್ಪ್ಲಿಟ್ ಮಾಡಿದ ಮತ್ತೊಂದು ಡ್ರೈವನ್ನೇ ಲೋಕಲ್ ಡ್ರೈವ್ D ಎಂದು ಕರೆಯಲಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಯಾರ ಕಂಪ್ಯೂಟರ್ನಲ್ಲಿ C ಲೋಕಲ್ ಡ್ರೈವ್ ಮಾತ್ರ ಇದ್ದು D, E, F ಈ ಥರ ವಿಭಾಗಿಸಲ್ಪಟ್ಟ ಲೋಕಲ್ ಡ್ರೈವ್ಗಳು ಇರುವುದಿಲ್ಲವೋ ಅವರಿಗೆ ಮಾತ್ರ ಈ ಲೋಕಲ್ ಡ್ರೈವ್ ಸ್ಪ್ಲಿಟಿಂಗ್ ವಿಧಾನವು ಅನ್ವಯಿಸುತ್ತದೆ. ಈ ಗ್ರಂಥಾಲಯ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಗೆ ಬೇಕಾಗಿರುವ ಸಾಫ್ಟ್ವೇರ್ಗಳ ಡೀಟೇಲ್ಸ್ಗಳು ಹೀಗಿವೆ. .NET 64, SQL ಸರ್ವರ್ 2005 ಹಾಗೂ EG3 LAN. ಈ ಸಾಫ್ಟ್ವೇರ್ಗಳನ್ನು CD ಮೂಲಕ ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. CD ಇಲ್ಲದಿದ್ದಲ್ಲಿ NIC ವೆಬ್ಸೈಟ್ E-Granthalaya nic.in ಇಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.